ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್. ಕುಷ್ಟಗಿಯಲ್ಲಿ ಪಿಡಿಯಾಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸರ್, ನನಗೆ ಕೆಲವೊಂದು ಪ್ರಶ್ನೆಗಳಿದ್ವು. ನೀವು ಫ್ರೀ ಇದ್ದರೆ ಒಂದು ಸ್ವಲ್ಪ ಉತ್ತರ ಕೊಡ್ಬೋದಾ? ಓಕೆ, ಧಾರಾಳವಾಗಿ. ಮೊದಲನೇ ಪ್ರಶ್ನೆ, ತುಂಬ ಜನ ತಾಯಂದ್ರು ಹೇಳ್ತಾರೆ, ಹಾಗೆ ಅಜ್ಜ ಅಜ್ಜಿ ಅಂದರು ಹೇಳ್ತಾರೆ, ಮಕ್ಕಳಿಗೆ ಟೈಮ್ ಟು ಟೈಮ್ ಊಟ ಮಾಡಿಸಿ ಅಂತ ಹೇಳಿ. ಮಕ್ಕಳಿಗೆ ಹಸುವೆ ಇರಲಿ ಬಿಡಲಿ, ಅವರು ಟೈಮ್ ನೋಡಿ ನೋಡಿ ಊಟ ಮಾಡಿಸ್ತಾರೆ. ಇದು ಸರಿನಾ ತಪ್ಪ? ಟೈಮ್ ಟು ಟೈಮ್ ಅನ್ನೋದಕ್ಕಿಂತ ಡಿಮ್ಯಾಂಡ್ ಫೀಡಿಂಗ್ ಅಂತ ಇರುತ್ತೆ. ಡಿಮ್ಯಾಂಡ್ ಫೀಡಿಂಗ್ ಮಕ್ಕಳಿಗೆ ಹಸಿವಾಗೋದು ಗೊತ್ತಾಗುತ್ತೆ. ಯೂಶಲಿ ಅಳೋದಾಯ್ತು. ಚಿಕ್ಕ ಮಕ್ಕಳು ಯೂಶಲಿ 6 ಮಂತ್ಸ್ ಬಿಲೋ 6 ಮಂತ್ಸ್ ಇದ್ದರೆ ಚಿಕ್ಕ ಮಕ್ಕಳು ಅಳುತ್ತಾರೆ. 1 to 2 hours ಆದಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೀಡಿಂಗ್ ಆದಮೇಲೆ ಇಲ್ಲ ಅದು ಕೈ ಚೀಪೋದು, ಬಟ್ಟೆ ಚೀಪೋದು ಎಲ್ಲ ಗೊತ್ತಾಗುತ್ತೆ. ಫೀಡಿಂಗ್ ಸೂಸ್ ಅಂತ ಸೈನ್ಸ್ ಅಂತ ಹೇಳ್ತೀವಿ ನಾವು, ಫೀಡಿಂಗ್ ಸೈನ್ಸ್. ಅದು ಬಿಟ್ಟರೆ ದೊಡ್ಡವರಲ್ಲಿ ಗೊತ್ತಾಗ್ಬಿಡುತ್ತೆ. ಫ್ರೀಕ್ವೆಂಟ್ ಫೀಡಿಂಗ್ ಟೈಮ್ ಟು ಟೈಮ್ ಅನ್ನೋದಕ್ಕಿಂತ ಫ್ರೀಕ್ವೆಂಟ್ ಫೀಡಿಂಗ್ ಮಾಡಿಸೋದು ಬೆಟ್ರು. ಹಸಿವಿದ್ದಾಗ ಕೊಡಬೇಕು. ಅವ್ರು ತಿನ್ನೋದೇ ಸ್ವಲ್ಪ, ಬಟ್ ಅದನ್ನು ಕ್ವಾಲಿಟಿ ಇರಬೇಕು. ಅದು ಕ್ವಾಂಟಿಟಿಗಿಂತ ಕ್ವಾಲಿಟಿ ಆಫ್ ಫುಡ್ ಭಾಳ ಇಂಪಾರ್ಟೆಂಟ್. ಹಾಗಾಗಿ ಅದರಲ್ಲೆಲ್ಲ ಮಿನರಲ್ಸು, ವೈಟಮಿನ್ಸು ಎಲ್ಲ ಇರಬೇಕು. ಕ್ಯಾಲ್ರಿ, ಪ್ರೋಟೀನ್, ಲಿಪಿಡ್ಸು ಎಲ್ಲ ಇರಬೇಕು. ಆ ಥರ ಫುಡ್ ಮಾಡಬೇಕು, ಕೊಡಬೇಕು. ಹಂಗೆ ಈಗ ಮತ್ತೆ ಕೆಲವರು ಮಕ್ಕಳಿಗೆ ನೋಡಿದ್ಕೊಳ್ಳ, ಅಯ್ಯೋ ನಿಮ್ಮ ಮಗು ಇಷ್ಟು ಸಣ್ಣದಾಗಿದೆ, ತಿನ್ನಿಸಿ, ಸ್ವಲ್ಪ ಗುಂಡ್ಗುಂಡಕ್ಕಿಲ್ಲ, ಸ್ವಲ್ಪ ದಪ್ಪ ಮಾಡಿ, ಹೆಲ್ದಿ ಇಲ್ಲ ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಕೊಡ್ತಾರೆ ತಾಯಂದ್ರಿಗೆಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮಗು ದಪ್ಪಗಿರ್ಬೇಕಾ, ತೆಳ್ಳಗಿರ್ಬೇಕಾ? ದಪ್ಪ ತೆಳ್ಳಂತೆಲ್ಲ ಅದು ಅಕಾರ್ಡಿಂಗ್ ಟು ಏಜ್, ವೇಟ್ ಮತ್ತು ಹೈಟ್ ಇರುತ್ತೆ. ಅದು ನೋಡ್ಕೋಬೇಕು ನಾವು. BMI ಅಂತ ಇರುತ್ತೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅದು ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು. ನೋಡಿದ ತಕ್ಷಣ ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಅಪ್ಪ ಅಮ್ಮ ಹೆಂಗಿರ್ತಾರೆ ಅದೇ ಥರನ ಮಕ್ಕಳಿಗೂ ಬರುತ್ತೆ. ಪೇರೆಂಟಲ್ ಹೈಟು ಮತ್ತು ಪೇರೆಂಟಲ್ ಹೆಂಗಿರುತ್ತೆ, ಡೆವಲಪ್ಮೆಂಟ್ಸ್ ಇರುತ್ತೆ, ಯೂಶ್ವಲಿ ಅದು ಸೇಮ್ ಬರುತ್ತೆ ಮಕ್ಕಳಿಗೆ. ಅದೇ ಥರನೇ ಇರುತ್ತೆ. ಇನಿಷಿಯಲಿ ಸ್ಲೋ ಇರ್ಬೋದು, ಆಮೇಲೆ ಪಿಕಪ್ ಆಗ್ತಾರೆ ಹೈಟು. ಆಮೇಲೆ ವೆಯ್ಟು, ಬೋನ್ ಮಾಸು ಗೊತ್ತಾಗಲ್ಲ. ಕೆಲವು ನೋಡೋಕ್ಕೆ ತಳ್ಳಗಿರ್ತಾರೆ, ಬಟ್ ಅವ್ರದ್ದು ಬೋನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ವೆಯ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ BMI ಭಾಳ ಇಂಪಾರ್ಟೆಂಟ್. ವೆಯ್ಟು ಮತ್ತು ನೋಡೋದು ಸಣ್ಣ ದಪ್ಪನಿಗಿಂತ BMI ನೋಡಬೇಕು. ಓಕೆ. ಯಾಕಂದ್ರೆ ಈಗ ಮಕ್ಕಳು ಎಷ್ಟೇ ತಿಂದರೂ ಕೂಡ ಅಮ್ಮಂದ್ರಿಗೆ ಸಮಾಧಾನ ಆಗಲ್ಲ. ಯಾವಾಗಲೂ ಹೇಳೋದೇನೆಂದರೆ, ನನ್ನ ಮಗು ಸರಿಯಾಗಿ ಊಟ ಮಾಡಲ್ಲ ಅಂತಾರೆ. ಅವ್ರಿಗೆ ಅದು ಹೆಂಗೆ? ತಾಯಂದ್ರಿಗೆ ಎಷ್ಟೇ ಊಟ ಮಾಡಿದ್ರು ಅವರಿಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇನ್ನೂ ಮಾಡಬೇಕು. ಕಂಪ್ಯಾರಿಸನ್ ಭಾಳ ಇಂಪಾರ್ಟೆಂಟ್. ಅಂದರೆ ಕಂಪೇರ್ ಮಾಡಬಾರ್ದು. ಬೇರೆ ಮಗ ಈ ವರ್ಷ ಇಷ್ಟು ವಯಸ್ಸಿಗೆ ಇಷ್ಟು ದಪ್ಪ ಇದ್ದಾನೆ, ಇಷ್ಟು ವಯಸ್ಸಿಗೆ ಇಷ್ಟು ಹೈಟ್ ಇದ್ದಾನೆ, ಯಾವತ್ತು ಕಂಪ್ಯಾರಿಸನ್ ಇರಬಾರ್ದು. ಅದು ಫಸ್ಟ್ ಬಿಡಬೇಕು. ಅದು ಬಿಟ್ಟರೆ ಎಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ಟೈಮ್ ಟು ಟೈಮ್ ಅನ್ನೋದು ಫೀಡಿಂಗ್, ಡಿಮ್ಯಾಂಡ್ ಫೀಡಿಂಗ್ ಕೊಟ್ಟರೆ ಸಾಕು. ಫ್ರೀಕ್ವೆಂಟ್ ಫೀಡಿಂಗು ಮತ್ತು ಕ್ವಾಲಿಟಿ ಆಫ್ ಫುಡ್ ಭಾಳ ಮ್ಯಾಟರ್ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ ಅಷ್ಟೇ. ಓಕೆ. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ನಾವು ಊಟ ಮಾಡಿಸಿದಾಗ ಮಗು ಜಾಸ್ತಿ ಊಟ ಮಾಡುತ್ತೆ, ತಾನಾಗೆ ಊಟ ಮಾಡುವಾಗ ಕಡಿಮೆ ಊಟ ಮಾಡುತ್ತೆ ಅಂತ ಹೇಳಿ. ಬಟ್ ಇನ್ನೂ ಕೆಲವರು ಹೇಳ್ತಾರೆ, ಅದು ತಾನಾಗೆ ಊಟ ಮಾಡುವಾಗ ಅದು ಎಷ್ಟು ಊಟ ಮಾಡುತ್ತೋ ಸಫಿಷಿಯೆಂಟಾಗೆ ಮಾಡುತ್ತೆ, ಸೊ ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದು ಎಷ್ಟು ಬೇಕಷ್ಟು ತೊಗೊಳುತ್ತೆ. ಮಗು ಎಷ್ಟು ಬೇಕಷ್ಟು ತೊಗೊಳುತ್ತೆ. ಕೆಲವೊಂದು ಮಕ್ಕಳು ಇರ್ತವೆ, ಹಠ ಮಾಡ್ತವೆ. ಅದಕ್ಕೆಲ್ಲ ಸ್ವಲ್ಪ ಅದು ಬರಬೇಕು. ಒಂಥರ ರುಚಿಯಾಗಿರೋದು ಮಾಡಿ ಕೊಡಬೇಕು. ಓಕೆ. ಅಂದರೆ ಒಂದು ದಿನ ಮಾಡಿದ್ದು ಪ್ರತಿದಿನ ಅದನ್ನೇ ಕೊಡೋದೇನೆ, ಸ್ವಲ್ಪ ವೆರೈಟಿ ಇರಬೇಕು, ಟೇಸ್ಟಿ ಇರಬೇಕು, ಆ ಥರದ್ದು ಕೊಡಬೇಕು. ಓಕೆ. ಸೊ ನೀವು ಪೀಡಿಯಾಟ್ರಿಷಿಯನ್ ಆಗಿ ಏನು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಏನು ಒಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಮೊದಲು ಫಸ್ಟ್ ಟಿಪ್ ಏನಂದರೆ ಕಂಪ್ಯಾರಿಸನ್ ಮಾಡಬಾರ್ದು. ಯಾರು ಬೇರೆ ಮಕ್ಕಳಿಗೆ ಬೇರೆ. ಆಮೇಲೆ ಈವನ್ IQನೂ ಅಷ್ಟೇ. ಅವನು ಹುಷಾರದಾನೆ, ಇವನು ಹುಷಾರದಾನೆ, ಅದೆಲ್ಲ ಕಂಪೇರ್ ಮಾಡೋಂಗಿಲ್ಲ. ದಿನ ಅದು ಬೆಳೀತಾ ಕರೆಕ್ಟ್ ಆಗುತ್ತೆ. ಓದೋದ್ರಲ್ಲಾಯಿತು, ವೆಯ್ಟಲ್ಲಾಯಿತು, ಹೈಟಲ್ಲಾಯಿತು, ಏನಿರುತ್ತೆ ಅದು ಬಂದೇ ಬರುತ್ತೆ. ಎಲ್ಲೋ ರೇರ್ ಇದರಲ್ಲಿ ಸಿಚುವೇಷನಲ್ಲಿ ಡಿಸೀಸಸ್ ಇರ್ತವೆ. ಅದನ್ನು ಆದಷ್ಟು ಬೇಗ ಆ ಥರ ಕಾಣಿಸಿದ್ರೆ ಡಾಕ್ಟ್ರ್ ಹತ್ರ ಹೋಗಿ, ಹತ್ರದಲ್ಲ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು. ಯಾವುದೇ ಥರದ್ದು ಅಲಕ್ಷ್ಯ ಮಾಡೋಂಗಿಲ್ಲ. ಓಕೆ, ಥ್ಯಾಂಕ್ ಯು. ಆಮೇಲೆ ಈಗ ನಿಮ್ಮ ಹತ್ರ ಹೈಯೆಸ್ಟ್ ಬರುವಂಥ ಪೇಷಂಟ್ಸಿನ ಕಂಪ್ಲೇಂಟ್ ಏನು? ಕಿರಿಕಿರಿ ಮಾಡೋದು. ಚಿಕ್ಕ ಮಕ್ಕಳಲ್ಲಿ ಕಿರಿಕಿರಿ ಬರುತ್ತೆ. ಯೂಶ್ವಲಿ ಹೊಟ್ಟೆ ನೋವು ಇರುತ್ತೆ, 2 to 3 ಇನ್ಫೆಂಟಲ್ ಕೋಲಿಕ್ ಅಂತ ಇರುತ್ತೆ, ಅದು ಇರುತ್ತೆ. ಬಟ್ ಅದಕ್ಕಿಂತ ಹಸಿವಿಗೆ ಕಿರಿಕಿರಿ ಮಾಡ್ತೇವೆ. ಅದು ಗೊತ್ತಾಗಲ್ಲ, ತುಂಬ ತಾಯಂದ್ರಿಗೆ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು, ಹಾಲು ಕ್ವಾಂಟಿಟಿ ಆಫ್ ಬ್ರೆಸ್ಟ್ ಮಿಲ್ಕ್ ತುಂಬ ಕಡಿಮೆ ಇರುತ್ತೆ. ಇವರು ಮದರ್ ಫೀಡಿಂಗ್ ಮಾಡೋದು ಕರೆಕ್ಟಾಗಿ ಊಟ ಮಾಡ್ತಿರಲ್ಲ, ನೀರು ತೊಗೊಳ್ಳೋದಿಲ್ಲ. ಹಂಗಾಗಿ ಆ ಥರ ಡಿಹೈಡ್ರೇಷನ್ನು, ನೀರು ಕರೆಕ್ಟಾಗಿ ಕುಡ್ದಿಲ್ಲ, ಊಟ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕ್ವಾಂಟಿಟಿ ಆಫ್ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗುತ್ತೆ.
ಅದು ಪದೇ ಪದೇ ಕುಡಿಸಿದ್ರೂ ಮಗು ಅಳ್ತಾ ಇರುತ್ತೆ, ಕಿರಿಕಿರಿ ಮಾಡ್ತಾ ಇರುತ್ತೆ. ಏನಕ್ಕೆ ಅಂದರೆ ಅದು ಒಂದೇ, ಹೊಟ್ಟೆ ತುಂಬ ಹಾಲು ಕುಡಿಸಿರಲ್ಲ. ಹಾಗಾಗಿ ಹೊಟ್ಟೆ ತುಂಬ ಹಾಲು ಕುಡಿಸ್ಬೇಕು, ಕಂಪ್ಲೀಟ್ ಆಗೋದನ್ನು ಕುಡಿಸ್ಬೇಕು ಕರೆಕ್ಟಾಗಿ. ಫಸ್ಟ್ ಬರೋದು ಥಿನ್ ಮಿಲ್ಕ್, ಆಮೇಲೆ ಬರೋದು ಇದು ಥಿಕ್ ಮಿಲ್ಕ್. ಅದು ಸಟೈಟಿನ ಕಂಪ್ಲೀಟ್ ಮಾಡುತ್ತೆ. ಥಿನ್ ಮಿಲ್ಕ್ ಜಸ್ಟ್ ಥರ್ಸ್ಟ್ನ ಇದು ಮಾಡುತ್ತೆ. ಹಾಗಾಗಿ ಒಂದು ಸೈಡ್ ಕೊಟ್ಟರೆ ಕಂಪ್ಲೀಟ್ ಕೊಡಬೇಕು, ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ತನಕ ಕೊಡಬೇಕು. ಓಕೆ. ಆಮೇಲೆ ಈಗ ನೀವು ಹೇಳಿದ್ರಿ ನೀರು ಸರಿಯಾಗಿ ಕುಡಿಯಲ್ಲ ಅಂತ. ಕೆಲವರು ಬಾಣಂತಿಯರಿಗೆ ನೀರೇ ಕುಡಿಸಲ್ಲ. ಮಕ್ಕಳಿಗೆ ಹೊಟ್ಟೆ ಬಾವು ಬರುತ್ತೆ, ಪ್ಲಸ್ ಹಾಲು ಏನು ಡೈಲ್ಯೂಟ್ ಆಗ್ಬಿಡುತ್ತೆ ಅಂತೇಳಿ ಇದು ಮಾಡ್ತಾರೆ ಬಾಣಂತಿಯರಿಗೆ. ಆ ಥರ ಏನಿಲ್ಲ, ಹಂಗೇನಿಲ್ಲ. ನೀರು ಕುಡಿದಷ್ಟು ಚೆನ್ನಾಗಿ ಇದು ಬರುತ್ತೆ, ಹಾಲು ಬರುತ್ತೆ. ಓಕೆ. ಅವರು ಅದು ಹಾಲು ಹೆಚ್ಚಾಗ್ಲಿಕ್ಕೆ ಏನಾದರೂ ಅವ್ರು ತಿನ್ಬೇಕಾ ಅಥವಾ ಏನೋ? ನೀವು ಹಾಲು ಏನಿಲ್ಲ, ಬ್ಯಾಲೆನ್ಸ್ ಡಯಟ್ ಅಂತಾರೆ. ಬ್ಯಾಲೆನ್ಸ್ ಲಿಪಿಡ್, ಪ್ರೋಟೀನ್, ಕಾರ್ಬೋಹೈಡ್ರೇಟು ಮತ್ತು ಇದು ಪ್ರೋಟೀನು ಬ್ಯಾಲೆನ್ಸ್ಡ್ ಆಗಿದ್ರೆ ಸಾಕು. ಓಕೆ. ಸೇಮ್ ಫುಡ್ನ ತಗೋಬಾರ್ದು, ಮತ್ತು ಇದಿರಬೇಕು, ವೆರೈಟಿ ಇರಬೇಕು. ಅದರಲ್ಲಿ ನೋಡ್ಕೋಬೇಕು, ಫ್ಯಾಟು, ಲಿಪಿಡ್ಸು, ಕಾರ್ಬೋಹೈಡ್ರೇಟ್. ಬರೀ ಸ್ವೀಟ್ ಅಂದರೆ ಸ್ವೀಟ್ ಕೊಡ್ತಾ ಇರೋದು, ಬರೀ ಪ್ರೋಟೀನ್ ಅಂದರೆ ಪ್ರೋಟೀನ್, ಹಂಗಿರ್ಬೋದು. ಮಿಕ್ಸ್ ಇರಬೇಕು, ಬ್ಯಾಲೆನ್ಸ್ಡ್. ಓಕೆ. ಈಗ ಮಕ್ಕಳಿಗೆ ಪದೇ ಪದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನಿಮ್ಗೇನು ಅನ್ಸುತ್ತೆ, ಯಾವಾಗ ಕರ್ಕೊಂಡು ಹೋಗೋದು ರೈಟ್ ಟೈಮ್? ಅದು ಯಾವ ಟೈಮಲ್ಲಿ ಅವ್ರು ಮನೇಲೇ ಟ್ರೀಟ್ ಮಾಡ್ಬೋದು, ಆ ಥರ ಏನಾದರೂ ಇದೆಯಾ? ಅದೇ ಬೇಸ್ಡ್ ಆನ್ ಸಿಮ್ಟಮ್ಸ್ ಯಾವ ಥರ ಇದೆ ಮಗು. ಲೈಟ್ ನೆಗಡಿ, ಕೆಮ್ಮು ಅಂತ, ಲೈಟ್ ನೆಗಡಿ, ಸೀನೋದು ಆ ಥರ ಇದ್ದರೆ ಯೂಶಲಿ ವೈರಲ್ ಡಿಸೀಸಸ್ ಇರುತ್ತೆ. ಅದು ತಾವಾಗೆ ಬಂದು ತಾವಾಗೆ ಹೋಗ್ತವೆ. 3 to 5 days, 5 to 7 days ಇರುತ್ತೆ, ಹೋಗುತ್ತೆ. ಕೆಲವೊಂದು ವೈರಲ್ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಆಗುತ್ತೆ, ಆವಾಗ ಜ್ವರ, ಸುಸ್ತು ಆ ಥರ ಇದ್ದಾಗ ಹೋಗ್ಲೇಬೇಕು. ಯಾವುದೇ ಈಗಿಂದು ಇದರಲ್ಲಿ ಸಿಚುವೇಶನಲ್ಲಿ ಒಂದಿನ 2 ದಿನ ಅಷ್ಟೇ ನೋಡಬೇಕು. ಆ ಥರ ಇದ್ದರೆ ಓಕೆ. ಅದನ್ನು ನೀವೇ ತಂದು ಔಷಧಿ ಹಾಕೋದು, ಮೆಡಿಕಲ್ ಕೌಂಟರ್ ಮೆಡಿಸಿನ್ ತಂದು ಹಾಕೋದು. ಯಾಕಂದ್ರೆ ತುಂಬ ಜನ ಮಕ್ಕಳಿಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಹಾಕ್ಲೇಬಾರ್ದು. ಓಕೆ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮನೆ ಮದ್ದೆ ಮಾಡಿ ಡಾಕ್ಟರ್ ಹತ್ರ ಹೋಗ್ಬೇಡಿ. ಮನೆ ಮದ್ದು ಮಾಡ್ಬೋದು. ಮನೆ ಮದ್ದು ಯೂಶಲಿ ನಾನು ಯೂಶಲಿ ಏನು ಹೇಳ್ತೀನಿ ಅಂದರೆ ಜೇನುತುಪ್ಪ ಮತ್ತು ಕರಿಮೆಣಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟ್ ಇದೆ, ಅಲರ್ಜಿ ಆಮೇಲೆ ಕೆಮ್ಮು ಕಫ ಆಗೋದನ್ನ ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಓಕೆ. ಹೇಗೆ ಅದನ್ನ ಮೋರ್ ದನ್ 1 year ಇದ್ದರೆ 1 ಸ್ಪೂನ್ ಜೇನುತುಪ್ಪ, ಗಿಡದ ನ್ಯಾಚುರಲ್ ಸಿಕ್ಕರೆ ಅದು ಬೆಸ್ಟ್. ಅದು ಇಲ್ಲ ಅಂತಂದರೆ ಯಾವ್ದಾದ್ರು ಒಳ್ಳೆ ಆರ್ಗ್ಯಾನಿಕ್ ಇತ್ತು 1 ಸ್ಪೂನ್, ಅದಕ್ಕೆ 2 ಪೆಪ್ಪರ್ ಪುಡಿ ಮಾಡಿ ಅದಕ್ಕೆ ಹಾಕಿ ತಿನ್ನಿಸ್ಬೇಕು. ಕಾಳು ಮೆಣಸನ್ನು ಪುಡಿ ಮಾಡಿ ಬೆಳಿಗ್ಗೆ ಸ್ವಲ್ಪ ಬ್ರಷ್ ಮಾಡಿ ಬಿಸಿನೀರು ಕುಡಿಸಿ ಅದನ್ನು ಕೊಡಬೇಕು. ಅಂದರೆ 1 ವರ್ಷದ ಮೇಲಿನ ಮಕ್ಕಳಿಗೆ ಯಾಕೆ 1 ವರ್ಷ ಕೆಳಗಡೆ ಕೊಡಬಾರ್ದು ಅಂದರೆ ಅದು ಬಾಟುಲಿನಮ್ ಟಾಕ್ಸಿಸಿಟಿ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಅದು ಕಂಟ್ಯಾಮಿನೇಟ್ ಆದರೆ, ಹನಿ ಕಂಟ್ಯಾಮಿನೇಟ್ ಆದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು ಅಷ್ಟು ಕೆಪಾಸಿಟಿ, ಅಷ್ಟು ಇಮ್ಯುನಿಟಿ ಇರಲ್ಲ ಚಿಕ್ಕ ಮಕ್ಕಳಿಗೆ. 3 ದಿನ ಮೇಲೆ ಕೊಟ್ಟರೆ ಬೆಟ್ರು. ಓಕೆ. ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ. ಮತ್ತೆ ಬೇರೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೇರೆ ಆಮೇಲೆ ಇನ್ನೊಂದು ಇಮ್ಯುನೈಸೇಷನ್ ಭಾಳ ರೆಗ್ಯುಲರ್ ಏನಿರುತ್ತೆ, ಇಮ್ಯುನೈಸೇಷನ್ ಮಾತ್ರ ತಪ್ಪಿಸ್ಬಾರ್ದು ಮಕ್ಕಳಿಗೆ. ಈಗೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೌರ್ಮೆಂಟಲ್ಲೇ ಫ್ರೀ ಸಿಗುತ್ತೆ. ಪೋಲಿಯೋ ಆಯಿತು, DPT ಅವೆಲ್ಲ ವ್ಯಾಕ್ಸಿನ್ ಕೊಡಲೇಬೇಕು. ವ್ಯಾಕ್ಸಿನೇಷನ್ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಇರಬೇಕು, ರೆಗ್ಯುಲರ್ ವ್ಯಾಕ್ಸಿನೇಷನ್. ಓಕೆ. ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀಯಲ್ಲಿ ಮಾಡ್ತಾರೆ? ಫ್ರೀಯಲ್ಲಿ ಇರುತ್ತೆ. ಕೆಲವೊಂದು ಈಗ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಅವೈಲೇಬಲ್ ಇಲ್ಲ ಗೌರ್ಮೆಂಟಲ್ಲಿ, ಬಟ್ ಮೋಸ್ಟ್ ಆಫ್ ದ ವ್ಯಾಕ್ಸಿನ್ಸ್ ಆರ್ ಅವೈಲೇಬಲ್. ಓಕೆ. ಇದೆ, ಫ್ರೀ ಆಫ್ ಕಾಸ್ಟ್ ಇದೆ. ಎಕ್ಸ್ಟ್ರಾ ಟೈಫಾಯ್ಡು ಮತ್ತು ಫ್ಲೂ ವ್ಯಾಕ್ಸಿನ್ನು, ಹೆಪಟೈಟಿಸ್ A ಮತ್ತು ಚಿಕನ್ ಪಾಕ್ಸ್ ಎಲ್ಲ ಈ ಥರದ್ದು ವ್ಯಾಕ್ಸಿನ್ಸ್ ಸಿಗಲ್ಲ. ಅವು ಬೇಕಿದ್ರೆ ಎಕ್ಸ್ಟ್ರಾ ತೊಗೋಬೋದು, ಪ್ರೈವೇಟ್ ಹಾಸ್ಪಿಟಲಿಂದ ತೊಗೋಬೋದು. ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿರ್ಬೇಕು. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.